ಇದರಿಂದ ಒಂದು ಮುಖ್ಯವಾದ ವಿಷಯ ಏನು ಅಂದರೆ, ರೈತರು ಒಂದುಗೂಡಿ ಈ ಕೆಲಸ ಮಾಡಿದ್ರೆ ಬಹಳ ಬಹಳ ಬೇಗ ಇದರಲ್ಲಿ ನಾವು ಇದು ರಿಸಲ್ಟ್ ಪಡಿಬೋದು ನಾವು. ಇದಕ್ಕೆ ಏನಂದರೆ, ಈಗ FPO ಅಂತ ಮಾಡಿದ್ದಾರೆ. FPO ಅಂದರೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ. ಈಗ ನಾವು ಒಂದು 300 ರೈತರು ಸೇರಿದ್ರೆ ಒಂದು FPO ಮಾಡ್ಬೋದು. ಈಗ ನಮ್ಮ ಹತ್ರ ಒಂದು 1200 ರೈತರು ಸೇರಿ ಒಂದು FPO ಮಾಡಿದ್ದಾರೆ. ಬರೀ 4 ವರ್ಷ, ಸುಮಾರು 5 ವರ್ಷ ಆಯಿತು ಅನಿಸುತ್ತೆ. ಈಗ 5 ವರ್ಷದಲ್ಲಿ ಇದು ಒಂದು ದೇಶದಲ್ಲೇ ಒಂದು ಮುಖ್ಯವಾದ FPO ಆಗಿದೆ. ಯಾಕೆಂದರೆ ಅವರ ಆರ್ಥಿಕ ಸ್ಥಿತಿ ಅಷ್ಟೊಂದು ಮುಂದುವರೆದು ಹೋಗಿದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು ಮುಖ್ಯವಾದ ಏನಂದರೆ, ನಮ್ಮ ದೇಶದಲ್ಲಿ ರೈತನಿಗೆ ಇರುವ ಜಮೀನು ಬಹಳ ಕಮ್ಮಿಯಾಗಿದೆ. ಆ್ಯಾವ್ರೇಜ್ ಆಗಿ ನೋಡಿದ್ರೆ ಬರೀ 1 ಹೆಕ್ಟರ್ ಇದೆ ಒಬ್ಬರಿಗೆ. ಹೀಗಿರಬೇಕಾದ್ರೆ ಅವನಿಗೆ ಒಂದು ಮಾರುಕಟ್ಟೆಯಲ್ಲಿ ಯಾವ ಶಕ್ತಿ ಇಲ್ಲ ಅವನಿಗೆ. ಅಲ್ಲಿ ಹೋದಾಗ ಅವ್ರ ಏಜೆಂಟ್ ಏನು ಹೇಳ್ತಾರೋ ಏನಾಗುತ್ತೋ ಅದೇ ನಡೆಯುತ್ತೆ. ಈ ಒಂದುಗೂಡಿ ಮಾಡೋದ್ರಿಂದ ನಾವು ಈಗ ಮಾಡಿರೋದು ಇಷ್ಟೇ. ಇದಕ್ಕೊಂದು ಸೂಪರ್ ಸ್ಟೋರ್ ಅಂತ ಮಾಡಿದ್ವಿ. ಈಗ ಒಂದು ಫರ್ಟಿಲೈಸರೋ ಬೇರೆ ಏದೋ ಅಗ್ರಿಕಲ್ಚರ್ ಇನ್ಪುಟ್ ಎದೇ ಬಂದರೂ ಕೃಷಿಗೆ ಏನೇನು ಬೇಕೋ ಸಾಮಗ್ರಿಗಳು ಎಲ್ಲ ಒಂದು ಸ್ಟೋರಲ್ಲಿದೆ. ಈಗ ಡೀಲರ್ ಮಾರ್ಜಿನ್ ಅನ್ನೋದೇ ಒಂದು 30% ಇದೆ. ಆ 30% ಡೈರೆಕ್ಟಾಗಿ ಫಾರ್ಮರ್ಗೆ ಹೊರಟೋಯ್ತು. ಅಲ್ಲೇ 30% ಪ್ರಾಫಿಟ್ ಹೆಚ್ಚಾಯಿತು. ಈಗ ನಮ್ಮ ಏರಿಯಾದಲ್ಲಿ ಅಡಿಕೆ ವ್ಯವಸಾಯ ಮಾಡ್ತಾರೆ. ಅಡಿಕೆ ಕಾಯಿ. ಈ ಅಡಿಕೆ ಕಾಯಿ ಬಂದರೆ ಒಂದೇ ದಿವಸ ಅವನ ಏಜೆಂಟ್ ಬರ್ತಾನೆ, ಒಂದು ಲಾರಿ ತೊಗೊಂಡು 4-5 ಲಾರಿ ತೊಗೊಂಡು ಬರ್ತಾನೆ. ಬಂದರೆ ಅದೇ ದಿವಸ ಒಬ್ಬ ಚಿಕ್ಕ ವ್ಯವಸಾಯ ಇದ್ದಾನೆ, ಅವನ ಹತ್ರ ಹೋಗಿ 24 ರೂಪಾಯಿ ಕೊಡ್ತಾನೆ 1 ಕಿಲೋಗ್ರಾಮ್ಗೆ. ಅದೇ ದಿವಸ ಒಂದು ದೊಡ್ಡ ವ್ಯವಸಾಯಿಗೆ ಹೋಗಿ 56 ರೂಪಾಯಿ ಕೊಡ್ತಾನೆ. ಈ ಥರ ನಡೀತಾ ಇತ್ತು. ಈಗ ಯಾವಾಗ ನಾವು ಇದು ನೋಡಿದ್ವಿ, ಎಲ್ಲರೂ ಸೇರಿ ಒಂದೇ ಕಡೆ ಕೊಡೋ ಹಾಗೆ ಮಾಡಿಬಿಟ್ವಿ. ಈಗ ಸುಮಾರು 72 ರೂಪಾಯಿ ಸಿಗ್ತಾಯಿದೆ 1 ಕಿಲೋಗ್ರಾಮ್ಗೆ ಎಲ್ಲರಿಗೂ. ಇದರಲ್ಲೇ ಆಗೋಯ್ತಲ್ಲ ನಾವು ವ್ಯತ್ಯಾಸ ರೈತನಿಗೆ. ಚಿಕ್ಕ ವ್ಯವಸಾಯಿಗೆ ಬಹಳಷ್ಟು ಮುಖ್ಯವಾದ ಏನಂದರೆ, ಇನ್ಪುಟ್ಟಲ್ಲಿ ಮತ್ತು ಕೃಷಿಗೆ ಬೇಕಾದ ಸಾಮಗ್ರಿಗಳಲ್ಲಿ ನಾವೆಲ್ಲ ಒಂದು ಸೇರಬೇಕು, ಮತ್ತು ಮಾರುಕಟ್ಟೆಯಲ್ಲಿ ಒಂದು ಸೇರಬೇಕು. ವ್ಯವಸಾಯ ಮಾಡೋದು ನಾವು ಸಪ್ರೇಟಾಗಿ ಮಾಡಿಕೊಂಡ್ರು, ಈ ವ್ಯವಸಾಯಕ್ಕೆ ಬೇಕಾದ ಸಾಮಗ್ರಿಗಳು ನಾವು ಖರೀದಿ ಮಾಡೋದರಲ್ಲಿ ಒಂದಾಗಬೇಕು, ಮಾರುಕಟ್ಟೆಯಲ್ಲಿ ಒಂದಾಗಿದ್ರೆ ನಾವು ಇದರಲ್ಲೇ ನಮಗೆ ಬಹಳಷ್ಟು ಅನುಕೂಲ ಇದೆ. ಸುಮಾರು 3ರಷ್ಟು ಹೆಚ್ಚಾಗಿದೆ. ಈಗ ಅವರ ಆರ್ಥಿಕ ಸ್ಥಿತಿ 3ರಷ್ಟು ಹೆಚ್ಚಾಗಿದೆ. ಇದನ್ನು ನಾವು ಎಲ್ಲ ಕಡೆ ಮಾಡ್ಬೋದು. ಈಗ ಕೇಂದ್ರ ಸರ್ಕಾರದಿಂದ ಈ ವರ್ಷದಲ್ಲಿ 10,000 FPO ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಈ FPOಗೆ ನಮಗೊಂದು ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಏಕೆಂದರೆ ಇದು ಮಾಡುವುದೊಂದು ದೊಡ್ಡ ಕಷ್ಟ ಇಲ್ಲ. ನನ್ನ ಉದ್ದೇಶ ಏನು ಅಂದರೆ, ಈ 10,000 FPO ಮಾಡೋದು ಬಹಳ ಒಳ್ಳೆಯದು. ಅದಕ್ಕೆ ಬದಲಾಗಿ 10,000 ರೈತರು ಸೇರಿ ಒಂದು FPO ಮಾಡಿದ್ರೆ ಇದೊಂದು ದೊಡ್ಡ ಕಾರ್ಪೊರೇಷನ್ ಆಗಿಬಿಡುತ್ತೆ. ಈಗೇನಾಗಿದೆ ಅಂದರೆ, ಏನಾದರೂ ಹೊಡೆದಾಡಬೇಕು ಅಂದರೆ ಮಾತ್ರ ರೈತರು ಸೇರ್ತಾರೆ. ಬಹಳ ಕಷ್ಟ ಬರಬೇಕು, ಅವಾಗೆಲ್ಲ ಹೋಗಿ ರಸ್ತೆಯಲ್ಲಿ ಹೊಡೆದಾಡಲಿಕ್ಕೆ ಸೇರ್ತಾರೆ. ಹೊಡೆದಾಡಿ ಏನು ನಡೆಯೋದಿಲ್ಲ. ನಮಗೆ ಮುಖ್ಯವಾದ ಏನು, ಈ ಆರ್ಥಿಕ ಮುಂದುವರಿಕೆ ನಡಿಬೇಕು ಅಂದರೆ ನಾವು ವ್ಯವಸಾಯ ಸಾಮಗ್ರಿಗಳು ಖರೀದಿ ಮಾಡೋದರಲ್ಲಿ ಮಾರುಕಟ್ಟೆಯಲ್ಲಿ ಒಂದು ಶಕ್ತಿಯಾದ ಒಂದು ಮುಖ ನಾವು ತೋರಿಸ್ಬೇಕು ಅಂದರೆ ಒಂದಾಗಿ ಸೇರಬೇಕು. ಇದರಲ್ಲಿ ರೈತನಿಗೆ ಯಾವ ನಷ್ಟವೂ ಇಲ್ಲ. ಇದರಲ್ಲಿ ಬಹಳ ಅನುಕೂಲ ಇದೆ. ಸ್ವಲ್ಪ ಚಾಲೆಂಜಸ್ ಇದೆ. ಏನು ಅಂದರೆ, ಜಾತಿ ಮತ ಏನೇನೋ ಇದೆ, ಅದೆಲ್ಲ ಇರ್ಬೋದು. ಏನೇ ಇದ್ದರೂ ನಾವು ಈಗ ಮಾರ್ಕೆಟಲ್ಲಿ ಹೋಗಿ ಏನು ಬೇಕೋ ಅದು ತಗೋತೀವಿ. ಅವನ ಜಾತಿ ನೋಡೋದಿಲ್ಲ, ಅವನ ಮತ ನೋಡೋದಿಲ್ಲ. ಇದೇ ರೀತಿ ನಮ್ಮ ವ್ಯವಸಾಯದಲ್ಲಿ ಬಂದ ಫಸಲು ಜಾತಿ ಮತ ಇದೆಲ್ಲ ಬಿಟ್ಟು ನಾವು ಇದೊಂದು ಆರ್ಥಿಕ ವ್ಯವಸ್ಥೆಯಾಗಿ ನಾವು ನೋಡಬೇಕು.
ಈ ಆರ್ಥಿಕ ವ್ಯವಸ್ಥೆ ನಾವು ಮಾಡಬೇಕು ಅಂದರೆ ಸ್ವಲ್ಪ ಒಂದಾಗಿ ಸೇರಬೇಕು. ಇದು ಒಂದು 100 ರೈತರು ಸೇರಿದ್ರು ಒಂದು ಬಹಳಷ್ಟು ಶಕ್ತಿ. ಇದು 1000 ರೈತರು ಸೇರಿದ್ರೆ ಬಹಳ ಶಕ್ತಿ. ಇದು ನಾವು ಮಾಡಲಿಕ್ಕೆ FPO ಏನೇ ಮಾಡಬೇಕು ಅಂದರೆ ಕರ್ನಾಟಕದಲ್ಲಿ ಅದಕ್ಕೆ ಬೇಕಾದ ಸಲಹೆಗಾಗಿ, ಅದಕ್ಕೆ ಸಹಾಯಕ್ಕಾಗಿ ನಮ್ಮ ಈಶಾ ಫೌಂಡೇಶನ್ನಿಂದ ವಾಲಂಟಿಯರ್ಸ್ ನಿಂತಿದ್ದಾರೆ. ಅದು ಮಾಡಿಕೊಡ್ಬೋದು. ಎಲ್ಲದಕ್ಕೂ ಮುಖ್ಯವಾಗಿ ಕರ್ನಾಟಕ ಸರ್ಕಾರವೇ ಇದನ್ನು ಬಹಳಷ್ಟು ಪ್ರಮೋಟ್ ಮಾಡಬೇಕು ಅಂತ ಇದ್ದಾರೆ. ಈ ಮಹಾಮಾರಿ ಸಿಚುವೇಶನ್ ಮುಗಿದ ಮೇಲೆ ಕಡ್ಡಾಯವಾಗಿ ಸರ್ಕಾರದಿಂದಲೇ ಬಹಳಷ್ಟು ಒಂದು ಪುಷ್ ಬರುತ್ತೆ ಇದಕ್ಕೆ.